ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಆಕೆ ಬಿಎಂಟಿಸಿ ಕಂಡಕ್ಟರ್. ಗಂಡ ಬಿಟ್ಟು ಹೋಗಿದ್ರಿಂದ ಬೇಸತ್ತು ಮಗುವಿಗೂ ವಿಷ ಉಣಿಸಿ ನೇಣು ಹಾಕೊಂಡಿದ್ಲು. ಅದೃಷ್ಟವಶಾತ್ ಮಗು ಬದುಕೊಳ್ತಿದೆ. ಆದರೆ ಆ ಮಗುವಿಗೀಗ ಯಾರೂ ಇಲ್ಲ. ಇದೀಗ ಅಜ್ಜಿಯೊಬ್ಬರು ಮಗುವನ್ನ ಸಾಕುತ್ತೇನೆ ಅಂತ ಮುಂದೆ ಬಂದಿದ್ದಾರೆ. ಆದರೆ ಇದಕ್ಕೆ ಕಾನೂನಿನ ತೊಡಕು ಉಂಟಾಗಿದೆ. ಆಸ್ಪತ್ರೆಯ ಬೆಡ್ ಮೇಲೆ ಕುಳಿತಿರುವ ಮುದ್ದಾದ ಬಾಲಕನ ಹೆಸರು ಹರ್ಷ. ಬಿಎಂಟಿಸಿ ಕಂಡಕ್ಟರ್ ಆಗಿದ್ದ ಈಕೆಯ ತಾಯಿ ಮಗನಿಗೂ ವಿಷ ಉಣಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಅದೃಷ್ಟವಶಾತ್ ಈ ಬಾಲಕ ಬದುಕುಳಿದಿದ್ದಾನೆ. ತಂದೆ ತಾಯಿ ಇಲ್ಲದೆ ಅನಾಥವಾಗಿದ್ದ ಈ ಬಾಲಕನಿಗೀಗ ಆಸರೆ ಸಿಕ್ಕಿದೆ. ಹರ್ಷ ಕುಟುಂಬದ ಹಿತೈಷಿಯಾಗಿದ್ದ ಅಜ್ಜಿಯೊಬ್ಬರು ಹರ್ಷನನ್ನ ದತ್ತು ಪಡೆಯಲು ಮುಂದೆ ಬಂದಿದ್ದಾರೆ. ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ನಮ್ಮ ಮನಸ್ಸಿನಾಗ ಐತೆ ಮೇಡಮ್ ಅವ್ರೆ. ಅದಕ್ಕೆ ಸಬ್ ಇನ್ಸ್ಪೆಕ್ಟ್ರು ನೀವು ಎಜುಕೇಷನ್ ಕೊಡೋಕ್ಕಾಗಲ್ಲ, ನೀವು ಕರ್ಕೊಂಡೋಗಿ ನಾನು ಯಾವಾಗ ಕರಿತೀನೋ ಆ ಟೈಮಿಗೆ ತಂದು ಬಿಡ್ರಿ. ಎಜುಕೇಷನ್ ಕೊಡೋರು ಯಾರನ್ನಾರು ಸಿಕ್ಕರೆ ಅವನಿಗೆ ಒಳ್ಳೆ ಬುದ್ಧಿ, ಒಳ್ಳೆ ಸ್ಥಾನ, ಒಳ್ಳೆ ಇದು ಸಿಕ್ಕರೆ ನಾನು ಅದನ್ನು ಅದನ್ನು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಅಂದೋದು. ಆದರೆ ಈ ಅಜ್ಜಿ ಹರ್ಷನ ಸಂಬಂಧಿಯಲ್ಲ. ಕೇವಲ ಮಾನವೀಯತೆ ದೃಷ್ಟಿಯಿಂದ ಸಾಕಲು ಮುಂದೆ ಬಂದಿದ್ದಾರೆ. ಆದರೆ ಅಜ್ಜಿಯ ಆಸೆಗೆ ಕಾನೂನು ತೊಡಕಾಗಿದೆ. ಹರ್ಷನ ಬಂಧುಗಳು ಅಜ್ಜ ಅಜ್ಜಿ ಬದುಕಿದ್ದು ಕಾನೂನಿನ ಪ್ರಕಾರ ಹರ್ಷ ಅಲ್ಲಿಗೆ ಹೋಗಬೇಕಿದೆ. ಆದರೆ ಅವರ್ಯಾರೂ ಹರ್ಷನನ್ನ ಕರೆದೊಯ್ಯಲು ಮುಂದೆ ಬಂದಿಲ್ಲ. ಹೀಗಾಗಿ ರಾಮಯ್ಯ ಆಸ್ಪತ್ರೆಯ ಆಡಳಿತ ಮಂಡಳಿ ಈತನನ್ನ ಯಾರಿಗೆ ಒಪ್ಪಿಸಬೇಕೆನ್ನುವ ಗೊಂದಲಕ್ಕೆ ಬಿದ್ದಿದೆ. ವಿ ಆರ್ ಲಿಟಲ್ ಇನ್ ಅ ಡೈಲೆಮಾ. ಅದಕ್ಕೋಸ್ಕರ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀವಿ ಏನು ಮಾಡಬೇಕು ಅಂತ. ಈ ಎಲ್ಲ ಸಿಚುವೇಶನ್ ಅಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರಂತ ಅಂದರೆ ಅವ್ರು ಬರ್ತಾ ಇಲ್ಲ. ನೇಬರ್ಸ್ ಬರ್ತಾ ಇದ್ದಾರೆ, ಅವ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ್ಯಸ್ ಪರ್ ದ ಲಾ ನಾವು ಹಾಗೆ ಕೊಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ವಿ. ಆ್ಯಂಡ್ ಆ್ಯಸ್ ಪರ್ ದ ಲಾ ವಿಲ್ ಗಿವ್ ದ ಚೈಲ್ಡ್ ಟು ದ ಪೊಲೀಸ್ ಆ್ಯಂಡ್ ದೇ ವಿಲ್ ಡೂ ದ ನೀಡ್. ಸಂಬಂಧಿಯೋ ಹಿತೈಷಿಯೋ ಯಾರೇ ಆಗಲಿ, ಯಾರೂ ದಿಕ್ಕಿಲ್ಲದ ಈ ಮುದ್ದು ಮಗುವಿಗೆ ನೆಮ್ಮದಿ ತರುವ ಮನೆಯೊಂದು ಸಿಗಲಿ ಅನ್ನೋದೇ ನಮ್ಮ ಹಾರೈಕೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಅಲ್ಲಿರುವ ಜೋಡಿಗಳೆಲ್ಲ ಒಬ್ಬರನ್ನೊಬ್ಬರು ಮೀರಿಸುವಷ್ಟು ಅಂದದ ಫೇರ್. ಎತ್ತ ನೋಡಿದ್ರೂ ಬಣ್ಣ ಬಣ್ಣದ ಚಿತ್ತಾರ, ಕಿವಿಗೆ ಇಂಪಾಗಿ ಬೀಳುವ ಕಲರವ. ಹಾಗಾದ್ರೆ ಯಾವ್ದಪ್ಪ ಆ ಕಲರ್ಫುಲ್ ಲೋಕ ಅಂದ್ರ? ಈ ಸ್ಟೋರಿ ನೋಡಿ. ಎತ್ತ ಕಣ್ಣಾಡಿಸಿದ್ರು ಬಣ್ಣ ಬಣ್ಣದ ಹಕ್ಕಿಗಳ ಹಿಂಡು, ಮನಸ್ಸಿಗೆ ಮುದ ನೀಡುವ ನಾನಾ ಜಾತಿಯ ಹಕ್ಕಿಗಳ ಚಿಲಿಪಿಲಿ. ಒಮ್ಮೆ ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕೆನ್ನಿಸುವ ಸೌಂದರ್ಯ. ಇದು ಸಿಲಿಕಾನ್ ಸಿಟಿಯಲ್ಲಿರೋ ಹಕ್ಕಿಗಳ ಸ್ವರ್ಗ. ಇದು ಟ್ಯಾನರಿ ರಸ್ತೆಯಲ್ಲಿರೋ ಪಕ್ಷಿ ಪ್ರೇಮಿ ತ್ಯಾಗರಾಜ ನಿವಾಸ. ಕಳೆದ 25 ವರ್ಷಗಳಿಂದ ಲವ್ ಬರ್ಡ್ಸ್ಗಳನ್ನ ಸಾಕುವುದು ಇವರ ಹವ್ಯಾಸ. ಕಾಕ್ಟೇಲ್, ಪಿಂಚಿಂಗ್, ಯುರೋಪ್, ಆಫ್ರಿಕನ್ ಹೀಗೆ 25ಕ್ಕೂ ಹೆಚ್ಚು ಜಾತಿಯ 2000 ಜೋಡಿ ಲವ್ ಬರ್ಡ್ಸ್ ಇವರ ಮನೆಯಲ್ಲಿವೆ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೆ. ಒಂದೊಂದು ಪೇರ್ ಎತ್ಕೊಂಡು ಬಂದಿಟ್ಟು ಅದು ಬ್ರೀಡ್ ಮಾಡಿ ಅದು ಸ್ವಲ್ಪ ಜಾಸ್ತಿ ಮಾಡಿ ಹಂಗೆ ಇನ್ನೂ ಎಷ್ಟು ಬ್ರೀಡ್ ಇಂಡಿಯಾದಲ್ಲಿ ಬ್ರೀಡ್ ಮಾಡ್ಬೋದು ಅಂದಿದೆಯಾ ಎಲ್ಲ ನಮ್ಮ ಹತ್ರ ಇದೆ. ಸೊ ನಮಗೇನೆಂದರೆ ಎಲ್ಲರೂ ಅವ್ರವ್ರ ಮನೇಲಿ ಒಂದು 2 ಪೇರಾದರೂ ಇಡಬೇಕು. ಮಕ್ಕಳಿಗೆ ತುಂಬ ಲೈಕ್ ಆಗುತ್ತೆ ಇದು. ಪಕ್ಷಿಗಳ ಆಹಾರಕ್ಕೆ ಅಂತ ತ್ಯಾಗರಾಜ್ ತಿಂಗಳಿಗೆ 3,000 ರೂಪಾಯಿ ಖರ್ಚು ಮಾಡ್ತಾರೆ. ಇವರಿಗೆ ಸ್ಥಳೀಯರು ಸಹ ಸಾಥ್ ನೀಡಿದ್ದಾರೆ. ಪಕ್ಷಿಗಳಂದರೆ ತುಂಬ ಪಂಚಪ್ರಾಣ ನನಗೆ. ಅದು ನಾನು ಈ ಮನೆಗೆ ಬಂದಾದಮೇಲೆ ನಮ್ಮ ಓನರ್ ಅವರು ಇದನ್ನು ಸಾಕ್ತೀಯ ಅಂತ ಕೇಳಿದ್ದಕ್ಕೆ ನಾನು ಹೌದು ನಾನು ಸಾಕ್ತೀನಿ, ತುಂಬ ನನಗೆ ಇಷ್ಟ ಅಂತ ಹೇಳಿದ್ದೆ. ಆವಾಗ ನಾವಿಬ್ಬರು ಮಿಂಗಲ್ ಆಗಿ ಇದನ್ನು ಹಾಕಿದ್ದೇವೆ. ಬಟ್ ಅವರು ಏನೇನು ಬೇಕೋ ತಂದು ಕೊಟ್ಬಿಡ್ತಾರೆ. ಬಟ್ ಫುಲ್ ಟೈಮ್ ಮೇಂಟೆನೆನ್ಸ್ ನಾನು ಮಾಡ್ತಾಯಿರ್ತೀನಿ. ಹವ್ಯಾಸಕ್ಕಾಗಿ ಪಕ್ಷಿಗಳನ್ನ ಸಾಕುತ್ತಿರುವ ತ್ಯಾಗರಾಜ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಶಿಷ್ಟ ಜಾತಿಯ ಪಕ್ಷಿಗಳನ್ನ ಸಾಕುವ ಕನಸು ಹೊತ್ತಿದ್ದಾರೆ. ತ್ಯಾಗರಾಜ್ ಅವರ ಈ ಕಾರ್ಯ ಪಕ್ಷಿ ಸಂಕುಲದ ವೃದ್ಧಿಗೆ ಪೂರಕವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್.
ರಂಗು ರಂಗಿನ ರಂಗಿನಾಟ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಬಣ್ಣದೋಕುಳಿಯಲ್ಲಿ ಮೀಯೋದು ಎಲ್ರಿಗೂ ಇಷ್ಟದ ವಿಷಯ. ಆದರೆ ಬಾಗಲಕೋಟೆಯ ಹನುಮನ ಸನ್ನಿಧಿಯಲ್ಲಿ ಪ್ರತಿ ವರ್ಷ ನಡೆಯೋ ಓಕುಳಿ ಹಬ್ಬಕ್ಕೆ ತನ್ನದೇ ಆದ ವಿಶೇಷತೆ ಇದೆ. ಅದೇನು ಅಂತ ನೋಡ್ತಾ ಈ ಹೊತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಹೀಗೆ ನೀರಲ್ಲಿ ಮುಳುಗಿ ಏಳ್ತಾ ಅಕ್ಕಪಕ್ಕದವರಿಗೆ ನೀರೆರಚುತ್ತಾ ಅವರ ಕೈಲಿರೋ ಬಿದಿರಿನ ಕೋಲಲ್ಲಿ ಏಟು ತಿಂತಾ ಇರೋ ಇವರು ಆಟ ಆಡ್ತಾ ಇಲ್ಲ. ಬದಲಿಗೆ ಬಾಗಲಕೋಟೆಯ ತುಳಸಿ ಗ್ರಾಮದಲ್ಲಿ ಓಕುಳಿ ಹರಕೆ ತೀರಿಸೋ ಪರಿ ಇದು. ಈ ಆಂಜನೇಯ ದೇವಾಲಯದ ಹೊರವಲಯದಲ್ಲೇ ಇರೋ ಚಿಕ್ಕ ಹೊಂಡದಲ್ಲಿ ಪ್ರತಿ ವರ್ಷ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಓಕುಳಿ ನಡೆಸಲಾಗುತ್ತೆ. ಈ ಓಕುಳಿಯಲ್ಲಿ ಮಿಂದರೆ ರೋಗ ರುಜಿನಗಳು ಹೋಗಿ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ನೀರಬೂದಿಹಾಳ ಗ್ರಾಮದಿಂದ ಮೆರವಣಿಗೆ ಮೂಲಕ ಬೆಳ್ಳಿ ಪಲ್ಲಕ್ಕಿ ತಂದ ನಂತರ ಆರಂಭವಾಗುವ ಓಕುಳಿಯಲ್ಲಿ ಯುವಕರು ಹೆಚ್ಚಾಗಿ ಪಾಲ್ಗೊಳ್ತಾರೆ. ಯುವಕರೇನು ಒಟ್ಟಾಗಿ ಇದರಲ್ಲಿ ಜಿಗಿತೀವಿ. ಇದರಿಂದ ನಮ್ಮಲ್ಲಿರುವಂಥ ರೋಗ ರುಜಿನಗಳು ಕೂಡ ಈ ಒಂದು ನೀರನ್ನು ನಮಗೆ ತಲುಪೋದ್ರಿಂದ ನಮ್ಮ ದೇಹಕ್ಕೆ ಇದಾಗೋದ್ರಿಂದ ಯಾವುದೇ ರೀತಿಯ ರೋಗ ರುಜಿನಗಳು. ಆಮೇಲೆ ಇನ್ನು ಬೆತ್ತದಿಂದ ಹೊಡೆಯೋದು ಅಥವಾ ಜವರಿಂದ ಹೊಡೆಯುವಂಥ ಒಂದು ಕಾರ್ಯ ಏನು ನಡೀತೈತಲ್ಲ, ಅದರಿಂದಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಅಂತೇಳಿ ಆ ರೀತಿಯಲ್ಲಿ ಅಂತ ಒಂದು ಪ್ರಕ್ರಿಯೆ ನಡೀತೈತೆ. ಸೊ ಅದರ ಉದ್ದೇಶ ಏನಂತಂದರೆ ಯಾವುದೇ ವ್ಯಕ್ತಿಯಲ್ಲಿರುವಂಥ ತಪ್ಪುತನಗಳು, ತಮ್ಮಲ್ಲಿರುವಂಥ ಅಂಶಗಳು ಕೂಡ ಅದರಿಂದ ಬಲೆ ಆಗ್ತಾವೆ. ಈ ಬಣ್ಣದ ಓಕುಳಿ ಹೊಂಡದಲ್ಲಿರೋರು ಹೊರಗೆ ಸುತ್ತುತ್ತಿರುವ 9 ಜನರಿಗೆ ನೀರೆರಚುತ್ತಾರೆ. ಇದಕ್ಕೆ ಪ್ರತಿಯಾಗಿ 9 ಜನರು ಮುಳ್ಳಿನ ಬಿದಿರಿನಿಂದ ಹೊಡಿತಾರೆ. ತಪ್ಪು ಕೆಲಸ ಮಾಡೋರಿಗೆ ಒಳ್ಳೆ ದಾರಿಯಲ್ಲಿ ನಡೆಯಲು ದೇವರು ಎಚ್ಚರಿಸೋ ಪರಿ ಅನ್ನೋದು ಜನರ ನಂಬಿಕೆ. ಈ ಮಕ್ಕಳನ್ನ ಹಾಕೊಂಡು ಇದ್ರಾಗ ಏನಂತಂದ್ರೆ ಈ ಹೊಂಡದಾಗಿಂದ ಮಕ್ಕಳಿಗೆ ಒಂದು ವರ್ಷಕ್ಕೊಮ್ಮೆ ಬರ್ತೈತೆ ರೀ. ಅದರಿಂದ ಹುಡುಗರಿಗೆ ಯಾವ ಥರದ್ದು ಕಾಡಾಟ ಇರೋದಿಲ್ಲ, ಏನೂ ಇರೋದಿಲ್ಲ, ಒಳ್ಳೆ ರೀತಿಯಿಂದ ಬೆಳೀತಾರೋ. ಮತ್ತು ನಾನು ಮಕ್ಕಳನ್ನ ಕರ್ಕೊಂಡು ದೇವ್ರ ಸೇವಾ ಮಾಡೀನಿ ಒಂದು ದೃಷ್ಟಿಯಿಂದ ಈ ಓಕುಳಿಯನ್ನು ಆಚರಿಸ್ತಿದ್ದೀವಿ. ಇದು ಎಷ್ಟರ ಮಟ್ಟಿಗೆ ನಿಜವೋ ಏನೋ ಗೊತ್ತಿಲ್ಲ. ಆದ್ರೆ ತಲತಲಾಂತರದಿಂದ ನಡೆದುಕೊಂಡ ಬಂದ ಪದ್ಧತಿಯನ್ನ ಇಲ್ಲಿನ ಜನ ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರ್ತಿದ್ದಾರೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಜಗಿ ಜೊತೆ ಮಲ್ಲಿಗನ್ ಹೊಸಮನಿ, ಸುವರ್ಣ ನ್ಯೂಸ್.